ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ವಾಟ್ಸಪ್ಪು ವೀಡಿಯೋ ಚಾಟ್ ಯಾವ ಥರ ಯೂಸ್ ಮಾಡೋದಂತ ತಿಳಿಸ್ಕೊಡ್ತೀನಿ ಗೈಸ್. ಆಲ್ರೆಡಿ ಅಪ್ಡೇಟ್ ಬಗ್ಗೆ ನಿಮಗೆ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಗೈಸ್. ಇವಾಗ ವಾಟ್ಸಪ್ ವೀಡಿಯೋ ಚಾಟಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸನ್ನ ಯಾವ ಥರ ಫಿಕ್ಸ್ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೈಸ್. ನಾವು ಹಾಕೋ ಫಸ್ಟ್ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಗೈಸ್. ಇದನ್ನು ಆನ್ ಮಾಡಿಲ್ಲ ಅಂದರೆ ನಿಮ್ಮ ವೀಡಿಯೋ ಚಾಟ್ ಓಪನ್ ಆಗಲ್ಲ ಗೈಸ್. ಗೈಸ್ ಮೊದಲನೇದಾಗಿ ನಿಮ್ಮದು ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ ಗೈಸ್. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೀವು ರೆಕಾರ್ಡಿಂಗ್ ಕಳಿಸ್ತಾ ಇದ್ರಲ್ಲ, ಆ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ವೀಡಿಯೋ ಚಾಟ್ ಓಪನ್ ಆಗಬೇಕು. ಓಪನ್ ಆಗ್ತಾಯಿಲ್ಲ ಗೈಸ್. ಅದು ಯಾವ ಥರ ಫಿಕ್ಸ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ನೋಡಿ, ನಾನು ಒತ್ತಿಡ್ಕೊತಾ ಇದ್ದೀನಿ, ಒತ್ತಿಡ್ಕೊಂಡ್ರೂ ಆಗ್ತಾಯಿಲ್ಲ. ನೋಡ್ತಾ ಇದ್ದೀರಾ ಗೈಸ್ ಮೊದಲನೇದಾಗಿ ಇದು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ 3 ಡಾಟೆಡ್ ಲೈನ್ ಇದೆಯಾ, ಚುಕ್ಕಿ ಥರ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಗೈಸ್. ಕ್ಲಿಕ್ ಮಾಡಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇದ್ದೀರಾ ಗೈಸ್, ಅಕೌಂಟು, ಪ್ರಿವೇಸಿ ಮತ್ತು ಅವತಾರ್ ಮತ್ತು ಚಾಟ್ ಅಂತ ಇದೆಯಲ್ಲ, ಚಾಟ್ನ ಕ್ಲಿಕ್ ಮಾಡಿ ಗೈಸ್. ನೋಡ್ತಾ ಇದ್ದೀರಾ, ಇಲ್ಲಿ ಇನ್ಸ್ಟೆಂಟ್ ವೀಡಿಯೋ ಮೆಸೇಜ್ ಅಂತ ಇದೆ, ಅದನ್ನು ಆನ್ ಮಾಡ್ಕೊಳ್ಳಿ ಗೈಸ್. ಆನ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬನ್ನಿ ಗೈಸ್. ಬಂದ್ಬಿಟ್ಟು ಯಾರಿಗೆ ವೀಡಿಯೋ ಚಾಟ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಅವ್ರಿಗೆ ವೀಡಿಯೋ ಚಾಟ್ ಮಾಡ್ಬೋದು. ನೋಡಿ ಗೈಸ್, ಇಲ್ಲಿ ಬಂತು. ಮೊದಲು ಇಲ್ಲಿ ಬರೀ ನಿಮಗೆ ರೆಕಾರ್ಡಿಂಗ್ ಮಾತ್ರ ಬರ್ತಾಯಿತ್ತು. ಇವಾಗ ನೋಡಿ ಗೈಸ್, ವೀಡಿಯೋ ಚಾಟ್ ಓಪನ್ ಆಗ್ತೈತೆ. ನೋಡಿ, ಈ ಥರ ವೀಡಿಯೋ ಚಾಟ್ ಕಳಿಸ್ಬೋದು. ಹಾಯ್, ಏನು ಮಾಡ್ತಾಯಿದ್ಯಾ? ನೋಡ್ತಾ ಇದ್ದೀರಾ ಗೈಸ್? ಹಾಯ್, ಏನು ಮಾಡ್ತಾಯಿದ್ಯಾ? ನೋಡಿದ್ರಲ್ಲ ಗೈಸ್ ಇದೇ ಥರ ಟೆಕ್ ವಿಡಿಯೋಗಾಗಿ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೈಸ್. ನೋಡಿದ್ರಲ್ಲ ಗೈಸ್.